ಕವಿಯೊಬ್ರು ಅವರಿಗೆ 60 ವರ್ಷ ಆದಾಗ ಯಾರೋ ಅಂದ್ರಂತೆ 60 ವರ್ಷಕ್ಕೆ ಅರಳೋ ಮರಳೋ ಇನ್ನು ಅಂತಂದ್ರಂತೆ. ಯಾರಪ್ಪ ತಮ್ಮ ಹೇಳಿದ್ರು 60 ವರ್ಷಕ್ಕೆ ಅರಳೋ ಮರಳು ಅಂತ? ಅರಳೋ ಮರಳಲ್ಲ, ಮರಳಿ ಅರಳೋದು ಅಂತ. ನೋಡಿದ್ರೆ ನಿಜವಾಗೂ ಮರಳಿ ಅರಳುತ್ತಾ ಇರೋದು ಅಂತ ಅನ್ಸುತ್ತೆ. ಉತ್ಸಾಹ ಯಾವ ತರ ಇದೆ ಅಂತಂದ್ರೆ ನಮ್ಗೆ ಆಗ್ಲೇ ಸ್ವಲ್ಪ ಕೋಲು ಹಿಡ್ಕೋಬೇಕು ಅನ್ಸೋದು ಶುರುವಾಗಿದೆ. ಆದ್ರೆ ನಾಗೇಶಣ್ಣಗೂ ಸ್ವಲ್ಪ ಮೆಟ್ಲು ಹತ್ತಬೇಕಾದ್ರೆ ಸ್ವಲ್ಪ ಕಾಲು ನೋವು ಅಂತ ಬಿಟ್ರೆ ಇನ್ ಯಾವ ತರ ಉತ್ಸಾಹ ಕಡಿಮೆ ಆಗೇ ಇಲ್ಲ. ಶ್ರೀಮಂತರಿಗೆ ಸ್ವಲ್ಪ ಕೋಲು ಬೇಕು ಅಂತ ಅನ್ಸಿತ್ತು. ನೋಡಿದ್ರೆ ಇಲ್ಲ, ಕೋಲು ಬಿಟ್ಟಿದ್ದಾರೆ ಓಡ್ಸಕ್ಕೆ. ಇವ್ರನ್ನೆಲ್ಲ ನೋಡಿದ್ರೆ ಈ ಕಾಲದ ಜನಾಂಗ, ಆಗ್ಲೇ ಯಾರೋ ಹೇಳಿದ್ರು ನಮ್ಗಾಗ್ಲೇ ಕನ್ನಡಕ ಬಂದಿದೆ. ಗೌರ್ ದೊಡ್ಡಮ್ಮನ ನೋಡಿದ್ರೆ ಕನ್ನಡಕ ಇಲ್ಲ, ಏನಿಲ್ಲ, ಕಿವಿ ಸ್ವಲ್ಪ ಕೇಳಲ್ಲ ಅಂತ ಹೇಳ್ತಾ ಬಿಟ್ರೆ ಇನ್ನು ಅಷ್ಟೇ ಉತ್ಸುಕತೆಯಿಂದ ಇದ್ದಾರೆ ಅವರು. ನಮ್ಮೊಬ್ಬ ಕವಿ ಕಸಬರ್ಕೆಯನ್ನು ನೋಡ್ಬಿಟ್ಟು ಗಾಂಧಿ ನೆನಪಾಗ್ತಾರೆ ಅಂತ ಹೇಳ್ತಾರೆ. ಕಸಬರ್ಕೆಗೂ ಗಾಂಧಿಗೂ ಏನ್ ಸಂಬಂಧ ಅಂತ ಯೋಚನೆ ಮಾಡಿದ್ರೆ, ಕಸಬರ್ಕೆ ಮನೆ ಕಸ ಗುಡಿಸುತ್ತೆ, ಊರಿನ ಕಸ ಗುಡಿಸುತ್ತೆ. ಗಾಂಧಿ ಅಂತ ಒಬ್ಬ ಮಹಾನ್ ಭಾವ ದೇಶದ ಕಸ ಗುಡಿಸ್ತಾನೆ, ಜನರ ಮನಸ್ಸಿನ ಕಸ ಗುಡಿಸಿ ಶುದ್ಧ ಮಾಡ್ತಾನೆ. ಹಂಗೆ ಒಬ್ಬ ಸ್ವಾಮೀಜಿ ಏನ್ ಹೇಳ್ತಾನೆ, ಅದೇ ಕಸಬರ್ಕೆ ನಿಂತ್ಕೊಂಡು ಒಂದು ಮಾತಾಡ್ತಾನೆ. ಒಂದು ಕಸಬರ್ಕೆ 16 ಗಡ್ಡಿಗಳಿಂದ ಕೂಡಿ ಒಂದು ಕಸಬರ್ಕೆ ಆಗಿದೆ. ಆದ್ರೆ ಅದೇ ಗುಡಿಸೋ ಕಸಬರ್ಕೆ ಒಂದು ಗಡ್ಡಿ ಕಳಿಸ್ಬಿದ್ರೆ ಅದು ಕಸ ಆಗುತ್ತೆ. ಆದ್ರೆ ಒಟ್ಟಿ ಕೂಡಿದ್ರೆ ಈ ತರ